ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಹಸಿರು ಪದ್ಯದ ಒಂದು ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ 1 ಅಂಕದ ಪ್ರಶ್ನೆಗಳನ್ನು ನಾವು ತಿಳಿಯೋಣ. ಇದಕ್ಕಿಂತ ಪೂರ್ವದಲ್ಲಿ ತಾವು ತಮ್ಮ ಒಂದು ನೋಟ್ಸಲ್ಲಿ ಪ್ರತಿಯೊಂದು ಪದಗಳ ಅರ್ಥವನ್ನು ಕಲೀಲೇಬೇಕಾಗುತ್ತದೆ. ಯಾಕಂದರೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಪದಗಳ ಅರ್ಥವನ್ನು ಕೊಡುವುದಿಲ್ಲ. ಡೈರೆಕ್ಟಾಗಿ 1 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಸುತ್ತಿದ್ದೇನೆ. ಪ್ರತಿಯೊಬ್ಬರೂ ಕೂಡ ಅವುಗಳನ್ನು ಚೆನ್ನಾಗಿ ತಮ್ಮ ಒಂದು ಕನ್ನಡ ನೋಟ್ಸಲ್ಲಿ ಬರೆದುಕೊಳ್ಳುತ್ತಾ ಹೋಗಿ. ಈಗ ಮೊದಲ ಒಂದು ಪ್ರಶ್ನೆ, ಅಶ್ವೀಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ? ಅಶ್ವೀಜದ ಭತ್ತದ ಗದ್ದೆಯ ಹಸಿರು ಗಿಳಿಯ ಒಂದು ಹಸಿರಿನಂತಿದೆ. ಇದು 1ನೇ ಒಂದು ಪ್ರಶ್ನೆಗೆ ಉತ್ತರ. ಅಂದರೆ ಅಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಯ ಬಣ್ಣ ಹೇಗಿದೆ ಅಂದರೆ ಗಿಳಿಯ ಒಂದು ಹಸಿರಿನ ಬಣ್ಣದಾಗಿದೆ. ಕವಿಯು ನೋಡಿದ ಅಡಿಕೆ ತೋಟ ಎಲ್ಲಿದೆ? ಕವಿಯು ನೋಡಿದ ಅಡಿಕೆ ತೋಟ ಬನದ ಅಂಚಿನಲ್ಲಿ ಇದೆ ಅಂತ ಬರೆದರೆ ಸಾಕು. ಇದು ಪರಡಿಯಲ್ಲಿ ಏನು ಬೇಕಾಗಿಲ್ಲ. ಭತ್ತದ ಗದ್ದೆಯ ಬನದ ಅಂಚಿನಲ್ಲಿ ಅಡಿಕೆ ತೋಟವಿದೆ. ಭತ್ತದ ಗದ್ದೆಯ ಬನದ ಅಂಚಿನಲ್ಲಿ ಅಡಿಕೆ ತೋಟವಿದೆ ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 3ನೇ ಕ್ವಶನು, ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಹಸುರು ಎಂಬುದು ಅಶ್ವೀಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಈ ಹಸುರು ಎಂಬುದು ಅಶ್ವೀಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿನ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಒಂದು ಕವನವಾಗಿದೆ. ಇದು 1 ಅಂಕದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ 3 ಪ್ರಶ್ನೆಗಳು. ಅಶ್ವೀಜ ಮಾಸ ಗದ್ದೆ ಯಾವ ಬಣ್ಣದಲ್ಲಿದೆ? ಗಿಳಿಯ ಒಂದು ಹಸಿರಿನಂತಿದೆ. ಕವಿ ನೋಡಿದ ಅಡಿಕೆ ತೋಟ ಎಲ್ಲಿದೆ? ಭತ್ತದ ಗದ್ದೆಯ ಬನದ ಅಂಚಿನಲ್ಲಿ ಅಡಿಕೆ ತೋಟವಿದೆ. ಹಸಿರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನ? ಇದು ಅಶ್ವೀಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡ ಪ್ರೇರಿತವಾದ ಒಂದು ಕವನ. ಈಗ 4ನೇ ಕ್ವಶನು, ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕವಿಗೆ ಹುಲ್ಲಿನ ಹಾಸು ನಯವಾದ ಮಖಮಲ್ಲಿನಂತೆ ಕಂಡಿದೆ. ಇದು 4ನೇ ಪ್ರಶ್ನೆಗೆ ಉತ್ತರ. ಇನ್ನು 3-4 ಪ್ರಶ್ನೆಗಳಿಗೆ 1ನೇ ಒಂದು ಪ್ರಶ್ನೆಗೆ ಉತ್ತರ ನೋಡಿ. ಕವಿ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲಿನವರೆಗೂ ಹಸಿರು ಕಾಣುತ್ತಿದೆ ಅಂತ ಹೇಳಿದ್ದಾರೆ. ಕವಿಗೆ ಸಸ್ಯ ಸಮೃದ್ಧಿಯ ಹಸುರು, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಹೂಗಂಪು, ಹಕ್ಕಿಯ ಮಧುರ ಕೂಗು ಜನರಲ್ಲಿ ಹಾಗೂ ಕೂಡ ಕಂಡ ಪ್ರತಿಬಿಂಬ ಹಸುರು ಪ್ರತಿಬಿಂಬಿಸುತ್ತದೆ ಎಂಬುದು. ಒಟ್ಟಾರೆ ಆಗಸದಿಂದ ಬಿಸಿಲಿನವರೆಗೆ ಹಸಿರು ಕಾಣುತ್ತಿದೆ ಹಾಗೂ ಎಲ್ಲ ಹಸಿರು ಪ್ರತಿಬಿಂಬಿಸುತ್ತದೆ. ಇದು ಎಲ್ಲ ಕಡೆ ಅಂತ ಆಗಬೇಕು. ಹಾಗೂ ಮಧುರ ಕೂಗುವ ಜನರಲ್ಲಿ ಹಾಗೂ ಎಲ್ಲ ಕಡೆ ಹಸಿರು ಪ್ರತಿಬಿಂಬಿಸುತ್ತದೆ. ನೋಡಿ, ಕವಿ ಸಸ್ಯ ಸಮೃದ್ಧಿಯ ಹಸುರು, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಹೂಗಂಪು, ಹಕ್ಕಿಯ ಮಧುರ ಕೂಗು ಜನರಲ್ಲಿ ಹಾಗೂ ಎಲ್ಲ ಕಡೆ ಅಂತ ಆಗಲಿ. ಹಾಗೂ ಎಲ್ಲ ಕಡೆ ಹಸಿರು ಪ್ರತಿಬಿಂಬಿಸುತ್ತದೆ ಎಂಬುದು ಒಟ್ಟಾರೆಯಾಗಿ ಆಗಸದಿಂದ ಬಿಸಿಲಿವರೆಗೂ ಹಸಿರು ಕಾಣುತ್ತಿದೆ. ಇಲ್ಲಿ ಒಂದು ವರ್ಡ್ ಆ್ಯಡ್ ಮಾಡಿ, ಎಲ್ಲ ಕಡೆ. ಕಡ ಆಗೈತೆ, ಅದು ಕಡೆಯ ಬರ್ಕೊಳ್ಳಿ. ನೆಕ್ಸ್ಟು 2ನೇ ಒಂದು ಪ್ರಶ್ನೆ, ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಸಕಲೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು ಅಂತ ಅರ್ಥ. ಅದು ಯಾವ ಥರ ಇದೆ ನೋಡಿ. ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಕಂಗೊಳಿಸುವ ಹಸುರು ಮನುಷ್ಯನ ಪಂಚೇಂದ್ರಿಯಗಳೂ ವ್ಯಾಪಿಸಿದೆ. ಅಂದರೆ ಭೂಮಿ ತಾಯಿಯ ಮೇಲೆ ನಯವಾಗಿ ಮಖಮಲ್ಲಿನಂತೆ ಹಾಸಿರುವ ಭತ್ತದ ಗದ್ದೆಗಳು ಕಣ್ಣಿಗೆ ತಂಪನ್ನು ಉಂಟು ಮಾಡಿದರೆ ಇವುಗಳ ನಡುವೆ ಬಿಟ್ಟಿರುವ ಹೂಗಳ ಕಂಪು ನಮ್ಮ ಮೂಗನ್ನು ಆವರಿಸುತ್ತಿದೆ. ಇಷ್ಟೇ ಅಲ್ಲದೆ ಪ್ರಕೃತಿಯ ಹಸಿರಿನ ನಡುವೆ ಕುಳಿತುಕೊಳ್ಳುವುದನ್ನು ನಮ್ಮ ಶ್ರವಣೇಂದ್ರಿಯಗಳು ಆಲಿಸುತ್ತವೆ. ಹೀಗೆ ನಮ್ಮ ಸಕಲೇಂದ್ರಿಯಗಳು ಸಹ ಪ್ರಕೃತಿಯ ಹಸುರನ್ನು ವ್ಯಾಪಿಸಿವೆ. ಅಂದರೆ ಸಕಲೇಂದ್ರಿಯಗಳು ಅಂದರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವು ಏನು ಮಾಡ್ತವೆ? ಹಸುರನ್ನು ನೋಡಿದ ತಕ್ಷಣವೇ ಅವೆಲ್ಲವೂ ಕೂಡ ಏನಾಗ್ತವೆ? ಸಕಲೇಂದ್ರಿಯಗಳ ಒಂದು ಕೂಗನ್ನು ಆಲಿಸುತ್ತವೆ ಅಂತಕ್ಕಂಥದ್ದು ಇಲ್ಲಿ ಕವಿಯ ಒಂದು ಕಲ್ಪನೆಯಾಗಿರುತ್ತದೆ ಈ ಒಂದು ಸಕಲೇಂದ್ರಿಯದಲ್ಲಿ. ಹಾಗೆ 3ನೇ ಒಂದು ಪ್ರಶ್ನೆ, ಇದು 2 ಆಗಿದೆ. ಇದು 3ನೇ ಪ್ರಶ್ನೆ, ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳು ಯಾವ್ಯಾವು? ಕವಿಯ ಒಂದು ಮನಸ್ಸು ಯಾವ ಥರ ಹಸುರಾಗಲಿಕ್ಕೆ ಕಾರಣವಾಯಿತು ಅನ್ನೋದು ಇಲ್ಲಿ ನೋಡ್ಬೋದು.
ಕವಿಯಾತ್ಮವು ಪ್ರಕೃತಿಯ ಹಸರನ್ನು ಕಂಡು ಆ ಪ್ರಕೃತಿಯಲ್ಲಿಯೇ ವಿಲೀನವಾಗಿರುವಂತೆ ಭಾಸವಾಗುತ್ತದೆ. ಆದ್ದರಿಂದಲೇ ಪ್ರಕೃತಿಯ ಅಲ್ಲಿನ ತನ್ಮಯತೆಗಳು ಇದು ಇನ್ನು ಮುಂದುವರೆದ ಭಾಗ ಇನ್ನೂ ಒಂದು ಪೇಜ್ನಲ್ಲಿದೆ. ಕವಿ ಹಸಿರಾಗಲು ಕಾರಣವಾದ ಹಿನ್ನೆಲೆಯಾದ ಅಂಶಗಳು ಅಂತ ಹೇಳಿದಾಗ ಅದು ಎರಡನೇ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕವಿ ಹಾಗೂ ಪ್ರಕೃತಿ ಒಂದಾಗುವಂತೆ ಪ್ರಕೃತಿಯಲ್ಲಿ ವಿಲೀನವಾಗಿದೆ. ಆತ್ಮ ಪರಮಾತ್ಮ ಒಂದೇ ಎಂಬ ಶಂಕರಾಚಾರ್ಯರ ಅದ್ವೈತ ಪ್ರತಿಪಾದನೆಯಂತೆ ಕವಿಯ ಮನಸ್ಸು ಹಾಗೂ ಪ್ರಕೃತಿಯ ಹಸಿರು ಬೇರೆ ಬೇರೆ ಯಾಗದೆ ಒಂದರಲ್ಲೊಂದು ಪರಸ್ಪರ ಐಕ್ಯೆಯಾಗಿ ಒಂದೇ ಎಂಬ ಭಾವನೆ ವ್ಯಕ್ತವಾಗಿದೆ. ಇಲ್ಲಿ ಕವಿಯ ಮನಸ್ಸು ಪ್ರಕೃತಿಯ ಹಸಿರು ಬೇರೆ ಬೇರೆ ಯಾಗಿದೆ ಅಲ್ಲಲ್ಲ, ಇದು ಯಾಗ ಬರಿಬೇಕಿದು, ಗೀ ಆಗ್ಬಿಟ್ಟಿದೆ. ಯಾಗದೆ ಒಂದರಲ್ಲೊಂದು ಪರಸ್ಪರ ಐಕ್ಯವಾಗಿ ಒಂದೇ ಎಂಬ ಭಾವನೆ, ಇದು ಗೀ ಅಲ್ಲ ಗ. ಓಕೆ, ಇದು 2-3 ವಾಕ್ಯದಲ್ಲಿ 3ನೇ ಪ್ರಶ್ನೆಗೆ ಉತ್ತರ ಇದು. ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಅಂಶಗಳು ಅಂತಕ್ಕಂಥ ಒಂದು ಪ್ರಶ್ನೆಗೆ ಮುಂದುವರೆದ ಭಾಗ ಈ ಕಡೆ ನಾವು ನೋಡಬಹುದು. ಇದು ಯಾಗದೆ ಆಗಬೇಕು. ಓಕೆ, ಇನ್ನು 8-10 ವಾಕ್ಯದಲ್ಲಿ 1ನೇ ಪ್ರಶ್ನೆಗೆ ಉತ್ತರ ನೋಡಿ. ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿರಿ. ರೀತ್ಯ ಅಂದರೆ ಏನು? ನಿತ್ಯಲು ಅಂತ ಅದರ ಅರ್ಥ. ಹಸುರು ಕವನದ ರೀತ್ಯ ಪ್ರಕೃತಿಯಲ್ಲಿ ಎಲ್ಲೆಲ್ಲಿಯೂ, ಅದರಲ್ಲೂ ಆಶ್ವೀಜ ಮಾಸದ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಕಂಡುಬರುವ ದೃಶ್ಯವೆಂದರೆ ಹಸುರು. ಪ್ರಕೃತಿಯಲ್ಲಿ ಆಶ್ವೀಜ ಮಾಸದಲ್ಲಿ ಏನು ಮಾಡ್ತೀವಿ, ಎಲ್ಲೆಲ್ಲೂ ಕಾಣ್ತಾ ಇದ್ದೀವಿ. ಭೂಮಿ ತಾಯಿಯ ಹಸುರು ನಯವಾದಿನ, ಇದು ಮರಮಲ್ಲು ಆಗಿದೆಯಲ್ಲ, ಇದು ಮಕ್ಕಮಲ್ಲು ಅಂತ ಬರ್ಕೊಳ್ಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಮೇಲೆ ಬರೆಸಿದ್ದೀನಿ. ಮಕ್ಕಮಲ್ಲಿನ ಹೊದಿಕೆ ಒದ್ದಿದಂತೆ ಭತ್ತದ ಗದ್ದೆಗಳು ಗಿಳಿಯ ಹಸಿರು ಬಣ್ಣಗಳಿಂದ ಕಂಗೊಳಿಸುತ್ತವೆ. ಸಸ್ಯ ಸಮೃದ್ಧಿಯ ಹಸಿರು, ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ, ಹೂ ಕಂಪಿನಲ್ಲಿ, ಹಕ್ಕಿಗಳ ದನಿಗಳಲ್ಲಿ ಹಾಗೂ ಕಡಲಿನವರೆಗೂ ವ್ಯಾಪಿಸಿ ಕಡಲಿನಲ್ಲಿ ಪ್ರತಿಬಿಂಬಿಸುವ ಮಟ್ಟಿಗೆ ಹಸಿರು ವ್ಯಾಪಿಸಿದೆ ಎಂಬುದನ್ನು ಕವಿ ತಮ್ಮ ಹಸಿರು ಕವಿತೆಯಲ್ಲಿ ನಿರೂಪಿಸಿದ್ದಾರೆ. ಈ ಹಸಿರಿನಲ್ಲಿ ತನ್ಮಯಕವಾಗಿರುವ ಕವಿಯ ತನುಮನಗಳನ್ನು ಆಕ್ರಮಿಸಿದೆ. ಅಲ್ಲದೆ ಮನುಷ್ಯನ ಸಕಲೇಂದ್ರಿಯಗಳನ್ನು ಹಸಿರಿನಿಂದ ಆವರಿಸಿರುವ ಬಗ್ಗೆಯೂ ಕವಿ ಹೇಳಿಕೊಂಡಿದ್ದಾರೆ. ಆತ್ಮ ಪರಮಾತ್ಮನಲ್ಲಿ ಐಕ್ಯವಾದಂತೆ ಕವಿಯಲ್ಲಿನ ಮನಸ್ಸು ಪ್ರಕೃತಿಯ ಹಸಿರಿನಲ್ಲಿ ಐಕ್ಯವಾಗಿದೆ ಎಂಬುದಾಗಿ ಕವಿಯೇ ಹಸುರು ಕವಿತೆಯಲ್ಲಿ ಹೇಳಿಕೊಂಡಿದ್ದಾರೆ. ಇದು 8-10 ವಾಕ್ಯದಲ್ಲಿ ಪ್ರಶ್ನೆಗೆ ಏನಾಗ್ತದೆ, ಉತ್ತರ ಆಗ್ತದೆ. ಅಂದರೆ ಕವಿಯ ನಿತ್ಯದಲ್ಲಿ ಎಲ್ಲೆಲ್ಲಿ ನಾನು ಹಸಿರು ಕಾಣ್ತಾ ಇದ್ದೀನಿ, ಹೂವು, ಗದ್ದೆ, ಬಡ್ಡೆ, ಸಂಜೆ, ಬಿಸಿಲು ಎಲ್ಲ ಧ್ವನಿಗಳಲ್ಲಿ ನಾನು ಹಸಿರು ಕಾಣ್ತಾ ಇದ್ದೀನಿ. ಹಾಗೆ ಕಡಲಿನವರೆಗೂ ಮುಟ್ಟಿದೆ ಹಸಿರು ಅಂತಕ್ಕಂಥದ್ದು ನಾವು ಕಾಣ್ಬೋದು. ಹಾಗೆ ಸಕಲೇಂದ್ರಿಯಗಳು ಈ ಒಂದು ಹಸಿರನ್ನು ಆಲಿಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೀಗೆ ಆತ್ಮ ಪರಮಾತ್ಮನಲ್ಲಿ ವಿಲೀನವಾದಂತೆ ನನ್ನ ಒಂದು ಮನಸ್ಸು ಪ್ರಕೃತಿಯಲ್ಲಿ ಐಕ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದು, ಈ ಒಂದು 8-10 ವಾಕ್ಯದ 1ನೇ ಪ್ರಶ್ನೆಗೆ ಉತ್ತರವನ್ನು ನಾವು ಕಾಣ್ಬೋದು. ಇನ್ನು 8-10 ವಾಕ್ಯದಲ್ಲಿ ಇನ್ನು 8-10 ವಾಕ್ಯದ 2ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಈಗ ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳಲ್ಲಿ ಬರೆಯಿರಿ. ಅಂದರೆ ಹಸಿರು ಎಷ್ಟು ಇಂಪಾರ್ಟೆಂಟ್ಸ್ ಜಗತ್ತಿನಲ್ಲಿ ಅಂತಕ್ಕಂಥದ್ದನ್ನು ನಾವೇ ಓನಾಗಿ ಬರೀರಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಪ್ರಕೃತಿಯಲ್ಲಿನ ಹಸಿರು ಮನುಷ್ಯನಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ಜೀವ ಜಗತ್ತಿಗೆ ಬಹಳ ಮುಖ್ಯವಾಗಿದೆ ಎಂಬುದು ಕವಿ ತಮ್ಮ ಕವನ ಹಸಿರಿನಲ್ಲಿ ವ್ಯಾಪಕತೆಯಾಗಿ ವಿವರಿಸಿದ್ದಾರೆ. ಹಸಿರಿನ ಮೂಲಕ ವಿವರಿಸಿದ್ದಾರೆ ಅಂತ ಬರೆದ್ರು ಸಾಕು. ಇದು ಹಸಿರಿನ ವ್ಯಾಪಕತೆಯನ್ನು ಕೂಡ ವಿವರಿಸಿದ್ದಾರೆ. ಹಸಿರಿನ ಮೂಲಕ ಹಸಿರಿನ ವ್ಯಾಪಕತೆಯನ್ನು ವಿವರಿಸಿದ್ದಾರೆ. ಇದೆಲ್ಲವುದು ಹೇಗಿದೆ ಹಾಗೆ ಬರೀರಿ, ನೋ ಪ್ರಾಬ್ಲಮ್. ಹಾಗಾದರೆ ಏನೇನು ಹೇಳಿದ ನೋಡಿ ಕವಿ, ಮನುಷ್ಯ, ಪ್ರಾಣಿ, ಎಲ್ಲ ಜೀವಿಗಳಿಗೂ ಪ್ರಕೃತಿಯಲ್ಲಿನ ಗಿಡ ಮರಗಳ ಆಹಾರ ಸಸ್ಯಗಳ ಹಸಿರೇ ಉಸಿರಾಗಿರುತ್ತದೆ. ನೋಡು, ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಕೂಡ ಹಸಿರು ಬೇಕು. ಹಸಿರಿಲ್ಲದಿದ್ದರೆ ಜೀವನವೆಲ್ಲ ವ್ಯರ್ಥವಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ಉದಾಹರಣೆ ಆಡು, ದನ, ಹಸು ಮುಂತಾದವುಗಳೆಲ್ಲ ಮರದ ಹಸಿರೆಲೆ, ಭೂಮಿ ತಾಯಿಯ ಮೇಲೆ ಬೆಳೆಯುವ ಹುಲ್ಲು, ಸೊಪ್ಪು, ಮರ, ಗಿಡಗಳೆಲ್ಲ ಎಲೆಗಳಲ್ಲಿಯೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಸಿರು. ಇನ್ನೊಮ್ಮೆ ನೋಡ್ಕೊಳ್ಳಿ,
ಎಂಟತ್ತು ವಾಕ್ಯದಲ್ಲಿ ಎರಡನೇ ಪ್ರಶ್ನೆ ಮುಂದುವರೆದ ಭಾಗ ಇನ್ನೊಂದು ಪೇಜ್ನಲ್ಲಿದೆ. ಪ್ರಕೃತಿಯ ಹಸಿರು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಕವಿ ತನ್ನ ಒಂದು ಕವನವಾಗಿರ್ತಕ್ಕಂಥ ಹಸಿರಿನ ವ್ಯಾಪಕತೆಯನ್ನು ವಿವರಿಸಿದ್ದಾರೆ. ಪ್ರಾಣಿ ಪಕ್ಷಿಗಳೆಲ್ಲದಕ್ಕೂ ಬೇಕು. ಹಾಗೆ ದನ ಕರು ಹಸುರಿಲ್ಲದೆ ಭೂಮಿ ತಾಯಿಯ ಬೆಳೆಯುವ ಸೊಪ್ಪು ಹುಲ್ಲು ಮರಗಿಡಗಳೆಲ್ಲ ಎಲೆಗಳಲ್ಲಿ ಕೂಡ ಮುಖ್ಯವಾಗಿ ಕಾರಣವಾಗುತ್ತದೆ. ಹಾಗಾದ್ರೆ ಮತ್ತೆ ಏನು ಹೇಳ್ತಾರೆ ನೋಡಿ ಕವಿ. ಇನ್ನು ಮನುಷ್ಯನ ಪ್ರಕೃತಿಯ ಮೇಲೆಯೂ ಎಲ್ಲ ಸಸ್ಯಗಳನ್ನು ಅವಲಂಬಿಸಿದ್ದಾನೆ. ಪರಕೃತಿ ಅಂದ್ರೆ ಏನು? ವ್ಯಕ್ತಿ ಮಾಡ್ತಕ್ಕಂಥ ಕೆಲಸಗಳು ಅಂತ ಕರಿತೀವಿ. ಇಲ್ಲಿ ಪ್ರಕೃತಿ ಎಲ್ಲ ಸಸ್ಯಗಳು, ಉದಾಹರಣೆ ಗದ್ದೆಗಳಲ್ಲಿ ಭತ್ತ, ಅಡಿಕೆ, ಹೂವು, ಪ್ರತಿಯೊಂದು ಸಸ್ಯವೂ ಮನುಷ್ಯನ ಅವಲಂಬಿತನಾಗ. ಅಂದರೆ ಮನುಷ್ಯನಿಗೆ ಎಲ್ಲವೂ ಬೇಕು. ಮನುಷ್ಯನ ಆಹಾರಕ್ಕಾಗಿ ಭತ್ತ ಬೇಕು, ಅಡಿಕೆ ಬೇಕು, ಹೂವು ಹಂಪಲುಗಳು ಎಲ್ಲವೂ ಬೇಕು. ಇವೆಲ್ಲವೂ ಬೆಳಿಬೇಕಂದ್ರೆ ಏನು ಬೇಕು? ನಮಗೆ ಹಸಿರು ಗಿಡಗಳು ಸಸ್ಯಗಳು ಬೇಕೇ ಬೇಕು ಅಂತಕ್ಕಂಥದ್ದು. ಹಾಗೆ ಬೆಟ್ಟವನ್ನು ಆವರಿಸುವ ಹಸಿರು ಗಿಡ ಮರಗಳು ಮಾನವನ ಜೀವನದಲ್ಲಿ ಬಹಳ ಪ್ರಮುಖವಾಗಿದೆ. ನೋಡಿ, ಬೆಟ್ಟವನ್ನು ಕೂಡ ಇವತ್ತು ಅದು ಕೂಡ ಆವರಿಸುತ್ತದೆ. ಇದರಿಂದ ಹಸಿರಿನಿಂದನೇ ಆವರಿಸುತ್ತದೆ. ಮತ್ತೆ ಕೆಲವು ಗಿಡ ಮರಗಳು ಔಷಧ ರೂಪದಲ್ಲಿ, ಆಹಾರ ರೂಪದಲ್ಲಿ, ಮತ್ತೆ ಬಟ್ಟೆಯ ರೂಪದಲ್ಲಿ ಹೊಂದಿರುತ್ತದೆ. ಹೇಳಿದ್ನ ಆಲ್ರೆಡಿ, ಬಟ್ಟೆ ಬೇಕಂದ್ರು, ಔಷಧಿ ಬೇಕಂದ್ರು, ನಮಗೆ ಬೇಕಾಗಿರತಕ್ಕಂಥ ಜೀವನ ಅವಶ್ಯಕ ವಸ್ತುಗಳು ಕೂಡ ಹಸಿರಿನಿಂದಲೇ ದೊರೆಯುತ್ತವೆ. ಇನ್ನು ಮನುಷ್ಯನ ವಾಸಿಸುವ ಮನೆ, ಅದಕ್ಕೆ ಕಟ್ಟಲು ಉಪಯೋಗಿಸುವ ಬೆಲೆ ಬಾಳುವ ಮರಗಳನ್ನು ಉಪಯೋಗಿಸಲು ಮನೆ ಕಟ್ಟಲು ಪೀಠೋಪಕರಣಗಳು ಎಲ್ಲವೂ ಹಸಿರಿನಿಂದಲೇ ಉಪಯೋಗಿಸುತ್ತಿದ್ದಾನೆ. ಮತ್ತು ಹಸಿರಿಲ್ಲದೆ ಮನುಷ್ಯ ಜೀವಿಸಲಾರ ಎಂಬುವಷ್ಟು ಮನುಷ್ಯನ ಮಟ್ಟಿಗೆ ಮನುಷ್ಯನ ಹಸಿರನ್ನು ಅವಲಂಬಿಸಿದ್ದಾನೆ. ಎಂದರೆ ಮನುಷ್ಯನ ಸಕಲೇಂದ್ರಿಯಗಳಿಗೆ ಪ್ರಕೃತಿಯ ಹಸಿರನ್ನು ವ್ಯಾಪಿಸಿದೆ ಎಂಬುದು ಕವಿ ಹಸಿರು ಕವಿತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಪ್ರತಿಯೊಂದು ಕ್ಷಣಕ್ಕೂ ಹಸಿರು ಬೇಕು. ಹಸಿರಿಲ್ಲದೆ ಜೀವನವಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿನಿತ್ಯ ವಸ್ತುಗಳಿಗೂ ಕೂಡ ಹಸಿರಿನಿಂದಲೇ, ಅಂದರೆ ಗಿಡ ಮರಗಳಿಂದಲೇ ಬರುತ್ತದೆ. ಆಹಾರ, ಬಟ್ಟೆ, ವಸತಿ, ಔಷಧ ಇವೆಲ್ಲವೂ ರೆಡಿ ಆಗ್ತಕ್ಕಂಥದ್ದೇ ಹಸಿರಿನಿಂದ ಅಂತಕ್ಕಂಥದ್ದು ಕವಿ ಹೇಳ್ತಾನೆ. ಹಾಗೆ ಮನೆಗಳ ಕಟ್ಟಲು ಬೇಕಾಗ್ತಕ್ಕಂಥ ವಸ್ತುಗಳು ಕೂಡ ಹಸಿರಿಲ್ಲದಿದ್ದರೆ ಜೀವನವಿಲ್ಲ ಅಂತಕ್ಕಂಥದ್ದು ಹೇಳ್ತಾನೆ. ಪ್ರತಿ ಒಂದು ಮನುಷ್ಯನ ಸಕಲೇಂದ್ರಿಯಗಳಿಗೂ ಪ್ರಕೃತಿಯ ಒಂದು ವ್ಯಾಪಿಸಿದೆ ಅಂತಕ್ಕಂಥದ್ದು. ಇನ್ನೊಮ್ಮೆ ನೋಡಿ, 8ನೇ ವಾಕ್ಯದಲ್ಲಿ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಇದು. ಹಾಗೆಯೇ ಮುಂದುವರಿತೈತೆ. ಇನ್ನು 2ನೇ ಪ್ರಶ್ನೆಗೆ ಉತ್ತರ, ಮನುಷ್ಯನಿಗೆ ಎಷ್ಟು ಮುಖ್ಯ ಹಸಿರು ಅಂತಕ್ಕಂಥದ್ದನ್ನು ನಿಮ್ಮ ಒಂದು ಅಭಿಪ್ರಾಯಗಳಲ್ಲಿ ಕವಿ ಹೇಳ್ತಕ್ಕಂಥದ್ದು ನಾವು ನೋಡಿದ್ವಿ. ಹಾಗೆ ಈ ಕಡೆ ಪೇಜಲ್ಲಿ ಮನುಷ್ಯನ ಭತ್ತ, ಗದ್ದೆ ಎಲ್ಲವೂ ಬೇಕು, ಬಟ್ಟೆಗಳ ತಯಾರಿಸಲಿಕ್ಕೆ ಇದು ಅಂತಕ್ಕಂಥದ್ದು ಇಲ್ಲಿ ಈಗ ನಾವು ಸಂದರ್ಭವನ್ನು ತಿಳಿಬೇಕಾಗ್ತದ. ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇಲ್ಲಿ ಸ್ವಲ್ಪ ನೀವೆಲ್ಲರೂ ಗಮನ ಕೊಟ್ಟು ಕೇಳಬೇಕು. ಯಾಕಂದರೆ ನಾನು ಸಂದರ್ಭ ಇದ್ದಿದ್ದು ಏನಾಗುತ್ತೆ, ಎಲ್ಲದಕ್ಕೂ ಸ್ವಾರಸ್ಯ ಬರ್ತದೆ. ಭಾವಾರ್ಥ ಇದ್ದಿದ್ದೆಲ್ಲ ಏನಾಗುತ್ತೆ, ಸಂದರ್ಭ ಆಗುತ್ತೆ. ಅದು ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಸ್ವಲ್ಪ ನೋಡ್ಕೊಂತ ಹೋಗಿ. ಇಲ್ಲಿ ಹಸುರಾದುದು ಕವಿಯಾತ್ಮಂ ಈ ಮಾತನ್ನು ಈ ಪ್ರಸ್ತುತ ವಾಕ್ಯವನ್ನು ಹಸುರು ಪದ್ಯದಿಂದ ಆರಿಸಲಾಗಿದೆ. ಈ ನಾಲ್ಕು ಸಂದರ್ಭಕ್ಕೂ ಸೇಮ್, ಫಸ್ಟ್ 4 ಲೈನ್ಸ್ ಈಗ ನಾನು ಹೇಳ್ತಾ ಇದ್ದೀನಲ್ಲ ಆ ಥರ ನೀವು ಬರಿಬೇಕು. ಪ್ರಸ್ತುತ ಈ ವಾಕ್ಯವನ್ನು ಹಸುರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಇದು 1ನೇ ಪಾಯಿಂಟ್. ನೆಕ್ಸ್ಟ್, ಈ ಪದ್ಯದ ಕವಿ ಕುವೆಂಪು. ಇದು 2ನೇ ಪಾಯಿಂಟ್. ಓಕೆ, ಅಂಡರ್ಸ್ಟುಡ್. ಫಸ್ಟ್ 3ನೇ ಒಂದು ವಾಕ್ಯ, ಈ ಪದ್ಯದ ಆಕಾರ ಗ್ರಂಥ ಪಕ್ಷಿಕಾಶಿ. ಈ ಪದ್ಯದ ಆಕಾರ ಗ್ರಂಥ ಅಥವಾ ಆಯ್ದು ಗ್ರಂಥ ಪಕ್ಷಿಕಾಶಿ. ಇದು 3ನೇ ಪಾಯಿಂಟ್, ಆಯ್ದು ಗ್ರಂಥ ಪಕ್ಷಿಕಾಶಿ ಅಂತಕ್ಕಂಥದ್ದು. ಓಕೆ, 4ನೇ ಪಾಯಿಂಟ್, ಈ ಮಾತನ್ನು ಕವಿ ಓದುಗಾರರಿಗೆ ಹೇಳಿದ್ದಾರೆ. ಇದು 4ನೇ ಪಾಯಿಂಟ್. 4 ಸಂದರ್ಭಕ್ಕೂ ಸೇಮ್. ಇದು ಫಸ್ಟ್ ಏನು, ಈ ಪ್ರಸ್ತುತ ವಾಕ್ಯವನ್ನು ಹಸುರು ಪದ್ಯದಿಂದ ಆರಿಸಲಾಗಿದೆ. ಸೆಕೆಂಡ್ ಪಾಯಿಂಟ್, ಈ ಪದ್ಯದ ಕವಿ ಕುವೆಂಪು. ಈ ಪದ್ಯದ ಆಕಾರ ಗ್ರಂಥ ಪಕ್ಷಿಕಾಶಿ. ಈ ಮಾತನ್ನು 4th ಪಾಯಿಂಟ್, ಈ ಮಾತನ್ನು ಕವಿ ಓದುಗಾರರಿಗೆ ಹೇಳಿದ್ದಾರೆ. ಓಕೆ, ಅಂಡರ್ಸ್ಟುಡ್ ಎವ್ರಿಬಡಿ? ಓಕೆ, ಇನ್ನೂ ಒಮ್ಮೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡ್ಕೊಂಡು ಮತ್ತೆ ರಿಪೀಟೆಡ್ ಆಗಿ ಮಾಡ್ಕೊತ ಹೋಗಿ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದೆ, ಇಲ್ಲೆಲ್ಲ ಸಂದರ್ಭಗಳು ಏನಾಗ್ತವೆ, ಸ್ವಾರಸ್ಯ ಆಗ್ತವೆ. ಮತ್ತು ಭಾವಾರ್ಥಗಳೆಲ್ಲ ಏನಾಗ್ತವೆ, ಸಂದರ್ಭಗಳು ಆಗ್ತವೆ. ಸ್ವಲ್ಪ ಹುಷಾರಾಗಿರ್ರಿ. ನೋಡಿ, ಇಲ್ಲಿ ಭಾವಾರ್ಥ ಇದೆಯಲ್ಲ, ಇದು ಸಂದರ್ಭ.
ಫಸ್ಟ್ಗೆ ಇದು ಬರೀಬೇಕು ನೋಡಿ. ಅಶ್ವಯುಜದ ನವರಾತ್ರಿಯ ಸಂದರ್ಭದಲ್ಲಿ ಭೂಮಿ ತಾಯಿ ನವರಾತ್ರಿಯಂತೆ ಕಂಗೊಳಿಸುತ್ತಿರೋ ಕಂಡು ಕವಿ ತನ್ನ ಆತ್ಮವೂ ಕೂಡ ಹಸಿರಿನಂತೆ ಮುದಗೊಂಡಿದೆ ಎಂಬುದನ್ನು ಹೇಳಿದ್ದಾರೆ. ಇದು ಏನಾಗುತ್ತೆ, ಅದರ ಒಂದು ಸಂದರ್ಭ ಆಗುತ್ತೆ. ಹಾಗೆ ಇದಕ್ಕೆ ಕವಿಯ ಒಂದು ಹಸುರಾದುದು ಕವಿಯ ಇದಕ್ಕೆ ಸ್ವಾರಸ್ಯ, ಇದು ಸ್ವಾರಸ್ಯ. ಈ ಸಂದರ್ಭ ತೆಗೆದು ಇದು ಸ್ವಾರಸ್ಯ. ಪ್ರಕೃತಿಯಲ್ಲಿನ ಹಸುರು ಕಂಡು ಕವಿ ತಮಗಾದ ಸೌಂದರ್ಯಾನುಭವವನ್ನು ತಿಳಿಸುವುದು ಇಲ್ಲಿನ ಸ್ವಾರಸ್ಯ. ಇಲ್ಲಿ ವರ್ಣಿಸಿದ್ದಾರೆ, ಹೊಡೆದಾಗಿಬಿಟ್ಟಿದ್ದೀನಿ ನಾನೇ. ಪ್ರಕೃತಿಯಲ್ಲಿ ಹಸುರು ಕಂಡು ಕವಿ ತನಗಾದ ಸೌಂದರ್ಯಾನುಭವ ತಿಳಿಸುವುದು ಇಲ್ಲಿನ ಸ್ವಾರಸ್ಯ. ಅಂಡರ್ಸ್ಟುಡ್ ಎವ್ರಿಬಡಿ? ಇನ್ನೊಮ್ಮೆ, ಯಾಕಂದರೆ ಒಂದೇ ಸಂದರ್ಭ ಫಸ್ಟ್ 4 ಲೈನ್ 4 ಸಂದರ್ಭಕ್ಕೂ ಸೇಮ್ ಇರ್ತವೆ. ಈ ಪ್ರಸ್ತುತ ವಾಕ್ಯವನ್ನು ಹಸುರು ಪದದಿಂದ ಆರಿಸಲಾಗಿದೆ. ಈ ಪದ್ಯದ ಕವಿ ಕುವೆಂಪು. ಈ ಪದ್ಯದ ಆಕಾರ ಗ್ರಂಥ ಪಕ್ಷಿಕಾಶಿ. ಈ ಮಾತನ್ನು ಕವಿ ಓದುಗಾರರಿಗೆ ಹೇಳಿದ್ದಾರೆ. ಇದು ಸೇಮ್. ಒಂದು ಲೈನ್ ಬಿಟ್ಟು ಸಂದರ್ಭ ಅಂದ್ರೆ ಏನು, ಇಲ್ಲಿ ಭಾವಾರ್ಥ ತೆಗೆದು ಸಂದರ್ಭ ಬರೀಬೇಕು. ಅಶ್ವೀಜ ಮಾಸದ ನವರಾತ್ರಿಯ ಸಂದರ್ಭದಲ್ಲಿ ಭೂಮಿ ತಾಯಿ ನವರಾತ್ರಿಯಂತೆ ಕಂಗೊಳಿಸುತ್ತಿರುವುದನ್ನು ಕಂಡು ಕವಿ ತನ್ನ ಆತ್ಮವೂ ಕೂಡ ಹಸುರಿನಂತೆ ಮುದಗೊಂಡಿತು ಎಂಬುದನ್ನು ಹೇಳಿದ್ದಾರೆ. ಹಾಗೆಯೇ ಇವಾಗ ಏನು ಮಾಡಬೇಕು, ನಾವು ಈ ಸಂದರ್ಭನ ಸ್ವಾರಸ್ಯವಾಗಿ ರಚನೆ ಮಾಡಬೇಕಾಗುತ್ತೆ. ಪ್ರಕೃತಿಯಲ್ಲಿನ ಹಸುರು ಕಂಡ ಕವಿ ತನಗಾದ ಸೌಂದರ್ಯಾನುಭವ ತಿಳಿಸುವುದು ಇಲ್ಲಿನ ಸ್ವಾರಸ್ಯ. ಈ ಥರ ಬರಿಬೇಕಾಗ್ತದೆ. ಹುಷಾರಾಗಿ ಫಸ್ಟ್ ಸಂದರ್ಭ ನೀವು ಆಲಿಸಬೇಕು. ಇದೇನು ಬೇಕಾಗಿಲ್ಲ. ನೆಕ್ಸ್ಟ್, ಬೇರೆ ಬಣ್ಣವನ್ನೇ ಕಾಣೆ. ಇದು ಭಾಳ ಇಂಪಾರ್ಟೆಂಟ್. ಬೇರೆ ಬಣ್ಣವನ್ನೇ ಕಾಣೆ ಅಂತ ಹೇಳ್ತಾನೆ. ಇದು ಕೂಡ ಸೇಮ್. ಈ ಒಂದು ಪ್ರಸ್ತುತ ವಾಕ್ಯವನ್ನು ಹಸುರು ಪದ್ಯದಿಂದ ಆರಿಸಲಾಗಿದೆ. ಈ ಪದ್ಯದ ಕವಿ ಕುವೆಂಪು. ಈ ಪದ್ಯದ ಆಕಾರ ಗ್ರಂಥ ಪಕ್ಷಿಕಾಶಿ. ಈ ಮಾತನ್ನು ಕವಿ ಓದುಗಾರರಿಗೆ ಹೇಳುತ್ತಾರೆ. ಕಂಪಲ್ಸರಿ ಬರೀರಿ. ಓದುಗಾರರಿಗೆ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾನು ಹೇಳಿದ ಆಲ್ರೆಡಿ, ಇಲ್ಲಿ ಸಂದರ್ಭ ಎಲ್ಲ ಏನಾಗ್ತವೆ, ಸ್ವಾರಸ್ಯ ಆಗ್ತವೆ. ಹಾಗೆ ಭಾವಾರ್ಥಗಳೆಲ್ಲ ಏನಾಗ್ತವೆ ಅಂತ ಹೇಳಿದ್ದೆ, ಅದು ಸಂದರ್ಭ ಆಗುತ್ತೆ. ಹಾಗಾಗಿ ಈಗ ಫಸ್ಟ್ ಸಂದರ್ಭ ತಿಳಿಯೋಣ. ಸಂದರ್ಭ, ಇದು ಭಾವಾರ್ಥ ತೆಗೆದೆ ಪ್ಲೇಸಲ್ಲಿ ಸಂದರ್ಭ. ಕವಿಗೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ನೆಲ, ಜನ, ಮುಗಿಲು ಎಲ್ಲೆಡೆ ಬರೀ ಹಸಿರೇ ಕಂಗೊಳಿಸುತ್ತದೆ. ಅಂದರೆ ಮುಗಿಲೆತ್ತರಕ್ಕೆ ಬೆಳೆದು ಹಸುರಿನಿಂದ ಕೂಡಿದ ಮರ, ಅದರ ತಡಿಯಲ್ಲಿರುವ ಜಲವೆಲ್ಲವೂ ಕೂಡ ಅವುಗಳ ಪ್ರತಿಬಿಂಬಗಳಿಂದ ಕೂಡಿದ ಬೆಟ್ಟ, ಗುಡ್ಡ, ಕಣಿವೆ, ನೆಲ ಎಲ್ಲವೂ ಹಸುರಿನಿಂದ ಮುಚ್ಚಿ ಹೋಗಿವೆ. ಎಷ್ಟೇ ದೂರ ಹಾಯಿಸಿದರೂ ಬರೀ ಹಸುರೇ ಕಂಗೊಳಿಸುತ್ತದೆ. ಎಷ್ಟೇ ದೂರ ಹಾಯಿಸಿದರೂ ತೆಗೆದುಬಿಡ್ರಿ. ಇದು ಸಂದರ್ಭ. ಅಂದರೆ ಕವಿ ಎಲ್ಲೇ ನೋಡಿದರೂ ಕೂಡ ಅಲ್ಲೇ ಹಸಿರು ಅಂತಕ್ಕಂಥದ್ದು. ಏನಪ್ಪ, ಪ್ರಕೃತಿ ಎಲ್ಲೆಲ್ಲೂ ನೆಲ, ಜಲ, ಮುಗಿಲು ಬರೀ ಹಸಿರೇ ಕಂಗೊಳಿಸುತ್ತದೆ. ಮುಗಿಲೆತ್ತರಕ್ಕೂ ಹಸಿರು ಕೂಡಿದ ಮರಗಳು, ಅದರ ತಡಿಯಲ್ಲಿರುವ ಅಂದರೆ ಅದರ ಕೆಳಗಡೆ ಇರ್ತಕ್ಕಂಥ ಮರಗಳ ಕೆಳಗಡೆ ಇರ್ತಕ್ಕಂಥ ನೀರು ಕೂಡ ಹಸಿರು, ಪ್ರತಿಬಿಂಬವೂ ಕೂಡ ಹಸಿರು, ಬೆಟ್ಟ, ಗುಡ್ಡ, ಕಣಿವೆ ಎಲ್ಲವೂ ಕೂಡ ಹಸಿರು ಅಂತಕ್ಕಂಥದ್ದನ್ನು ಎಲ್ಲಿ ಆಯಿಸಿದರೂ ಇದು ತೆಗೆದುಬಿಡಿ, ಬರೀ ಹಸಿರೇ ಅಂತಕ್ಕಂಥದ್ದು. ಇದು ಸಂದರ್ಭ. ಈಗ ಸ್ವಾರಸ್ಯ ಉಲ್ಟಾ ನೋಡಿ. ಬೇರೆ ಬಣ್ಣವನ್ನೇ ಕಾಣೆ, ಇದು ಸ್ವಾರಸ್ಯ. ಇದು ಸಂದರ್ಭ ತೆಗೆದು ಸ್ವಾರಸ್ಯ ಬರೀಬೇಕು. ಕವಿ ಪ್ರಕೃತಿ ಎತ್ತ ನೋಡಿದರೂ ಅವರಿಗೆ ಹಸಿರೇ ಕಾಣುತ್ತಿತ್ತು ಎಂಬುದು ಇಲ್ಲಿನ ಸ್ವಾರಸ್ಯ. ಈ ಸಂದರ್ಭ ಇದೇನು ಬೇಕಾಗಿಲ್ಲ. ಓಕೆ. ಕವಿ ಪ್ರಕೃತಿಯಲ್ಲಿ ಎತ್ತ ನೋಡಿದರೂ ಅವರಿಗೆ ಹಸಿರೇ ಕಾಣುತ್ತಿತ್ತು ಎಂಬುದು ಇಲ್ಲಿನ ಸ್ವಾರಸ್ಯ. ಇಷ್ಟೇ. ಎಂಬುದು ಇಲ್ಲಿನ ಸ್ವಾರಸ್ಯ. ಇದು ಏನು ಬೇಕಾಗಿಲ್ಲ, ಅವಶ್ಯಕತೆಯೇ ಇಲ್ಲ. ಅರ್ಥ ಆಯ್ತಾ? ಇನ್ನೊಮ್ಮೆ ಸ್ವಾರಸ್ಯ ನೋಡಿ. ಈ ಸಂದರ್ಭ ತೆಗೆದು ಸ್ವಾರಸ್ಯ ಬರೆದಿದ್ದಾರೆ. ಕವಿ ಪ್ರಕೃತಿ ಎತ್ತ ನೋಡಿದರೂ ಅವರಿಗೆ ಹಸಿರೇ ಕಾಣುತ್ತಿತ್ತು ಎಂಬುದು ಇಲ್ಲಿನ ಸ್ವಾರಸ್ಯ. ಇಷ್ಟೇ. ಇಲ್ಲಿ ಎಲ್ಲವೂ ಕೂಡ ಸಂದರ್ಭಗಳು ಏನಾಗ್ತವೆ, ಸ್ವಾರಸ್ಯ ಆಗ್ತವೆ. ಇದೊಂದು ಲೆಸನ್ಗೆ. ಹಾಗೆ ಮೂರನೇದು ನೋಡಿ. ಹಸುರೊಳೆಯುಸಿರು. ಹಸುರೊಳೆಯುಸಿರು ಅಂತೇಳಿ ಈ ಒಂದು ಸೇಮ್ ಫಸ್ಟ್ಗೆ ಸ್ಟಾರ್ಟಿಂಗ್ 4 ಲೈನ್ ಸೇಮ್ ಎಲ್ಲ ಸಂದರ್ಭಗಳಿಗೆ. ಈ ಪ್ರಸ್ತುತ ವಾಕ್ಯವನ್ನು ಹಸುರು ಪದ್ಯದಿಂದ ಆರಿಸಲಾಗಿದೆ. ಈ ಪದ್ಯದ ಕವಿ ಕುವೆಂಪು. ಈ ಒಂದು ಪದ್ಯದ ಆಕಾರ ಗ್ರಂಥ ಪಕ್ಷಿಕಾಶಿ. ಈ ಮಾತನ್ನು ಕವಿ ಓದುಗಾರರಿಗೆ ಹೇಳಿದ್ದಾರೆ. ಸೇಮ್ 4 ಸಂದರ್ಭಕ್ಕೂ ಸೇಮ್ ಇರ್ತವೆ. ಓಕೆ. ನೆಕ್ಸ್ಟ್ ಸಂದರ್ಭ ನೋಡಿ. ಇದು ಸಂದರ್ಭ ಏನಾಗುತ್ತೆ, ಸ್ವಾರಸ್ಯ ಆಲ್ರೆಡಿ ಹೇಳಿದ್ದೀನಿ. ಈಗ ಭಾವಾರ್ಥ ಅಂತ ಇದೆಯಲ್ಲ, ಇದು ಏನಾಗುತ್ತೆ, ಸಂದರ್ಭ. ಭಾವಾರ್ಥ ತೆಗೆದು ಸಂದರ್ಭ ಬರೀಬೇಕು ನೋಡಿ. ಹಸುರೊಳೆಯುಸಿರು. ಭೂಮಿಯಿಂದ ಕೂಡಿದ ಆಹಾರ, ಬೆಳೆಗಳು,
ಹಸಿರಿನಿಂದ ಕೂಡಿದ ಮರಗಿಡಗಳು ಎಲ್ಲವೂ ಈ ಭೂಮಿ ಮೇಲೆ ವಾಸ ಮಾಡುವ ರೀತಿಯ ಜೀವಿಗಳಿಗೆ ಅವಶ್ಯಕವಾಗಿ ಬೇಕೇ ಬೇಕು. ಹಸಿರಿಲ್ಲದೆ ಯಾವ ಜೀವಿಯೂ ಬದುಕಲಾರದು. ಉಸಿರಾಡಲು ಅದಕ್ಕಾಗಿ ಹಸಿರು ಎಲ್ಲ ಜೀವಿಗಳಿಗೆ ಅನಿವಾರ್ಯವಾಗಿ. ಹೀಗಾಗಿ ಜೀವಿಗಳಿಗೆ ಹಸಿರು ಉಸಿರಾಗಿದೆ ಎಂದು ಕವಿ ವರ್ಣಿಸಿದ್ದಾರೆ. ಓಕೆ, ಇನ್ನೊಮ್ಮೆ ಸಂದರ್ಭ ಭಾವಾರ್ಥ ಇದೇನಾಗುತ್ತೆ. ಸಂದರ್ಭ: ಹಸಿರಿನಿಂದ ಕೂಡಿದ ಆಹಾರ ಬೆಳೆಗಳು, ಹಸಿರಿನಿಂದ ಕೂಡಿದ ಮರಗಿಡಗಳು ಎಲ್ಲವೂ ಈ ಭೂಮಿ ಮೇಲೆ ವಾಸ ಮಾಡುವ ರೀತಿ ಜೀವಿಗಳಿಗೆ ಅವಶ್ಯಕವಾಗಿ ಬೇಕೇ ಬೇಕು. ಹಸಿರಿಲ್ಲದೆ ಯಾವ ಜೀವಿಯೂ ಬದುಕಲಾರ. ಉಸಿರಾಡಲು ಆಹಾರಕ್ಕಾಗಿ ಹಸಿರು ಎಲ್ಲ ಜೀವಿಗಳಿಗೆ ಅನಿವಾರ್ಯ. ಹೀಗಾಗಿ ಜೀವಿಗಳಿಗೆ ಹಸಿರು ಉಸಿರಾಗಿದೆ ಎಂಬುದು ಕವಿಯ ಒಂದು ಅಭಿಪ್ರಾಯ. ಹಸಿರಳೆ ಉಸಿರು ಅಂದ್ರೇನು? ಪ್ರತಿಯೊಂದು ಜೀವಿಗೂ ಕೂಡ ಏನು ಬೇಕು? ಉಸಿರಾಟ ಮಾಡಲಿಕ್ಕೆ ಒಂದು ಹಸಿರು ಬೇಕು. ಹಸಿರಿಲ್ಲದಿದ್ದರೆ ಯಾವ ಜೀವಿ ಕೂಡ ಬದುಕಿರಲಾರದು ಎಂಬ ಸಂದರ್ಭದಲ್ಲಿ ಕವಿ ಹೇಳ್ತಾನೆ ನನ್ನ ಮಾತಿದು. ಓಕೆ, ನೆಕ್ಸ್ಟ್ ಈ ಸಂದರ್ಭ ಏನಾಗುತ್ತೆ? ಸ್ವಾರಸ್ಯ. ಪ್ರಕೃತಿಯ ಎಲ್ಲ ಹಸಿರು ಭೂಮಿ ಮೇಲೆ ಜೀವಿಸುವ ಎಲ್ಲ ಜೀವಿಗಳಿಗೆ ಉಸಿರಾಗುತ್ತದೆ ಎಂಬುದನ್ನು ತಿಳಿಸುವುದು ಇಲ್ಲಿನ ಸ್ವಾರಸ್ಯ. ಇದು ಕವಿಯಿಂದ ಹೊಡೆದಾಕಿ, ಇದು ಎಂಬುದನ್ನು ಬರ್ಕೊಳ್ಳಿ. ಎಂಬುದನ್ನು ತಿಳಿಸುವುದು ಇಲ್ಲಿನ ಸ್ವಾರಸ್ಯ. ಪ್ರಕೃತಿ ಎಲ್ಲ ಹಸಿರು ಭೂಮಿಯ ಮೇಲೆ ಜೀವಿಸುವ ಎಲ್ಲ ಜೀವಿಗಳು ಉಸಿರಾಗುತ್ತದೆ ಎಂಬುದನ್ನು ತಿಳಿಸುವುದು ಇಲ್ಲಿನ ಸ್ವಾರಸ್ಯ. ಇದು ಸ್ವಾರಸ್ಯ ಆಗುತ್ತೆ. ಇನ್ನು ಲಾಸ್ಟ್ ಸಂದರ್ಭ ನೋಡಿ. ಹಸುರಿತ್ತಲು. ಇದು ಕೂಡ ಸೇಮ್. ಈ ಒಂದು ಪ್ರಸ್ತುತ ವಾಕ್ಯವನ್ನು ಹಸಿರು ಪದ್ಯದಿಂದ ಆರಿಸಲಾಗಿದೆ. ಈ ಪದ್ಯದ ಕವಿ ಕುವೆಂಪು. ಈ ಪದ್ಯದ ಆಕಾರ ಗ್ರಂಥ ಪಕ್ಷಿಕಾಶಿ. ಈ ಮಾತನ್ನು ಕವಿ ಓದುಗಾರರಿಗೆ ಹೇಳುತ್ತಾರೆ. ಸೇಮ್, ಎಲ್ಲದಕ್ಕೂ ಸೇಮ್ ಇರ್ತದೆ. ಓಕೆ, ಇಲ್ಲಿ ಏನಾಗುತ್ತೆ? ಸ್ವಾರಸ್ಯ ಇದ್ದಿದ್ದು ಸಂದರ್ಭ, ಭಾವಾರ್ಥ ಇದ್ದಿದ್ದು ಏನಾಗುತ್ತೆ? ಅದು ಸಂದರ್ಭ. ಸಂದರ್ಭ ಇದ್ದಿದ್ದು ಸ್ವಾರಸ್ಯ, ಆಪೋಸಿಟ್. ಫಸ್ಟ್ ಸಂದರ್ಭ ಬರೀಬೇಕು. ಎಲ್ಲೆಲ್ಲೂ ನೋಡಿದರೂ ಹಸಿರು, ಅಲ್ಲಿಯೂ ಹಸಿರು, ಎಲ್ಲೆಲ್ಲಿಯೂ ಹಸಿರೇ ಹಸಿರು. ಅಂದರೆ ನಾವು ಎತ್ತ ನೋಡಿದರೂ ಅತ್ತ ಬರೀ ಹಸಿರೇ ಕಾಣುವ. ನೋಡಿ, ಇನ್ನೊಂದು ಸರಿ ನೋಡಿ ಸಂದರ್ಭ. ಇನ್ನೂ ಒಂದು ಪೇಜಲ್ಲಿ ಕಂಟಿನ್ಯೂ ಇದೆ. ಸಂದರ್ಭ ಫಸ್ಟು. ಎಲ್ಲೆಲ್ಲೂ ನೋಡಿದರೂ ಹಸಿರು, ಅಲ್ಲಿಯೂ ಹಸಿರು, ಎಲ್ಲೆಲ್ಲಿಯೂ ಹಸಿರೇ ಹಸಿರು. ಅಂದರೆ ನಾವು ಎತ್ತ ನೋಡಿದರೂ ಅತ್ತ ಬರೀ ಹಸಿರೇ ಕಾಣುವ ಈ ಪ್ರಕೃತಿ ನಾವು ಹಸುರಾಗಿ ಸಮಾನರಸವಾಗಿ ಬಿಟ್ಟಿದ್ದೇವೆ ಎಂದರೆ ತಪ್ಪಾಗಲಾರದು. ಕವಿಯ ತನ್ನ ಆತ್ಮವೂ ಕೂಡ ಹಸುರಾಗಿ ಹೋಗಿದೆ ಎನ್ನುತ್ತಾ ಆಧ್ಯಾತ್ಮದ ಭಾವನೆಯನ್ನು, ಅದ್ವೈತದ ತತ್ವ ಇಲ್ಲಿ ಕವಿ ಪ್ರತಿಪಾದಿಸಿದ್ದಾರೆ. ನೀವು ಸರಳವಾಗಿ ಬರೆಯೋದಾದರೆ ಕವಿ ಎಕ್ಕಡೆ ನೋಡಿದರೂ ಕೂಡ ಆ ಕಡೆ ಹಸಿರಿಂದಲೇ ಏನೂ ಇಲ್ಲ. ಸಮಾನ ರಸವಾಗಿ ಅಂದರೆ ಎಲ್ಲ ಕಡೆ ಸಮಾನವಾಗಿ ಅಡಿಬಿಟ್ಟಿದೆ ಅಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ. ತಪ್ಪಾಗಲಾರದು ಅಂತಕ್ಕಂಥ ಕವಿ ಆತ್ಮವೂ ಕೂಡ ಹಸಿರಾಗಿದೆ ಅನ್ನತಕ್ಕಂಥ ಒಂದು ಅದ್ವೈತ ಸಿದ್ಧಾಂತ. ಅಂದರೆ ಎರಡಲ್ಲ, ಪ್ರಕೃತಿ ಮತ್ತು ಮನಸ್ಸು ಎರಡೂ ಕೂಡ ಒಂದೇ ಅಂತಕ್ಕಂಥ ಸಂದರ್ಭ. ಇಲ್ಲಿ ಸ್ವಾರಸ್ಯ ನೋಡಿ, ಫಸ್ಟ್ಗೆ ಕೊಟ್ಟಿದ್ದಾರೆ ಆಲ್ರೆಡಿ. ಪ್ರಕೃತಿಯಲ್ಲಿ ಇದು ಸಂದರ್ಭ ತೆಗೆದು ಸ್ವಾರಸ್ಯ. ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹಸಿರು ಕಾಣುವುದು ಇಲ್ಲಿನ ಸ್ವಾರಸ್ಯ. ಇಲ್ಲಿ ಕವಿ ವರ್ಣಿಸುವ ಸಾಲು ಇದಿಷ್ಟು ತೆಗೆದುಬಿಡಿ. ಪ್ರಕೃತಿ ಎಲ್ಲೆಲ್ಲೂ ಹಸಿರೇ ಕಾಣುವುದು ಇಲ್ಲಿನ ಸ್ವಾರಸ್ಯ. ಕಾಣುವುದನ್ನು ಬೇಡ, ಕಾಣುವುದು ಮಾಡ್ರಿ ಸಾಕು. ಪ್ರಕೃತಿ ಎಲ್ಲೆಲ್ಲಿಯೋ ಹಸಿರು ಇಲ್ಲಿನ ಸ್ವಾರಸ್ಯ. ಇದು ಸಂದರ್ಭಗಳು. ನೀವು ಇನ್ನೊಮ್ಮೆ ಬೇಕಾದ ಸಂದರ್ಭಗಳು ಕನ್ಫ್ಯೂಸ್ ಆಗಬಾರ್ದು ಯಾರು. ಇಲ್ಲಿ ಏನಾಗ್ತವೆ? ಸಂದರ್ಭ ಇದ್ದಿದ್ದೆಲ್ಲ ಸ್ವಾರಸ್ಯ ಆಗ್ತವೆ, ಭಾವಾರ್ಥಗಳಿದ್ದಿದ್ದೆಲ್ಲ ಏನಾಗುತ್ತವೆ? ಸಂದರ್ಭಗಳಾಗ್ತವೆ. ನೀವು ಸರಿಯಾಗಿ ತಿಳ್ಕೋಬೇಕು. 4 ಸಂದರ್ಭಕ್ಕೂ ಕವಿ ಮತ್ತು ಯಾರಿಗೆ ಹೇಳಿದರು ಆಕಾರ ಗ್ರಂಥ ಪದ್ಯದ ಹೆಸರು ಸೇಮ್ ಇರ್ತವೆ. ಬಟ್ ಸಂದರ್ಭಗಳೆಲ್ಲ ಸ್ವಾರಸ್ಯ, ಭಾವಾರ್ಥಗಳೆಲ್ಲ ಏನಾಗ್ತವೆ? ಸಂದರ್ಭಗಳಾಗ್ತವೆ. ನಾನು ಏನೇನು ಹೇಳಿದ್ನೆಲ್ಲ ಅವೆಲ್ಲ ಕಟ್ ಮಾಡ್ಕೊತ ಹೋಗ್ಬೇಕು. ಓಕೆ, ಆಲ್ರೆಡಿ ಮಾಡಿದ್ದೀವಿ ಕೂಡ. ನೀವು ಕೂಡ ಸೆಂಟೆನ್ಸ್ ಫಾರ್ಮೇಷನ್ನ ಕರೆಕ್ಟಾಗಿ ಬರ್ಕೊತ ಹೋಗಿ. ಓಕೆ, ಇದು ನಿಮ್ಮ ಒಂದು ಸಂದರ್ಭ. ಈಗ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ತಿಳಿಯೋಣ.